ನಮಸ್ಕಾರ ಎಲ್ಲರಿಗೂ. ವಿಶ್ವ ತಾಯಂದಿರ ದಿನದ ಶುಭಾಶಯಗಳು. 2 ವರ್ಷ ಆಯಿತು ನನ್ನ ತಾಯಿಯವ್ರನ್ನ ನಾನು ಕಳ್ಕೊಂಡು. ಅದರ ನೋವಿನಿಂದ ನಾನು ಹೊರಗಡೆ ಬಂದಿದ್ದೀನಿ ಅಂತ ನಾನು ಹೇಳ್ಕೊಳಕ್ಕೆ ಸಾಧ್ಯನೇ ಇಲ್ಲ. ವಿಶ್ವ ತಾಯಂದಿರ ದಿನ ಅಂತಂತ ಹೇಳಿಬಿಟ್ಟು ಅದು ಪಾಶ್ಚಾತ್ಯದ ಒಂದು ಸಂಸ್ಕಾರ. ಅವ್ರಿಗೆ ತಾಯಂದಿರಿಗೆ ಒಂದು ದಿನ ಮಾಡಿಬಿಟ್ರು. ನಾವು ತಂದೆ ತಾಯಿಗೆ ಯಾವ ದಿನನೂ ಮಾಡೇ ಇಲ್ಲ. ಅದು ಅವರ ಪಕ್ಷ ಒಂದನ್ನು ನೆನೆಸ್ಕೋತೀವಿ ನಾವು, ಹಾಗೆ ನೆನೆಸ್ಕೋಬಾರ್ದು. ಅದು ನಿತ್ಯ ತಂದೆ ತಾಯಂದಿರ ದಿನ ಆಗಬೇಕು. ಸಹೋದರಿಯರ ದಿನ, ಸಹೋದರರ ದಿನ ನಿತ್ಯ ಆಗಬೇಕು. ನಿತ್ಯ ಎಲ್ರಿಗೂ ನಮ್ಮ ಮನೆಯಲ್ಲಿ ನಮ್ಮ ಅಪ್ಪ ಅಮ್ಮ ಇದ್ದಾರೆ, ಎಲ್ಲೋ ಒಂದು ತಮ್ಮ ಇದ್ದಾನೆ, ಒಂದು ಅಕ್ಕ ಇದ್ದಾರೆ, ಒಂದು ತಂಗಿ ಇದ್ದಾರೆ. ಈ ಥರ ಮನಸ್ಸಲ್ಲಿ ಆ ಸಂಬಂಧಗಳಿಗೆ ತುಂಬ ಮೌಲ್ಯಗಳು ಕೊಟ್ಕೊಂಡು ನಾವೆಲ್ಲ ಜೀವನ ಮಾಡಬೇಕು. ಆ ಸಮಯ ತುಂಬ ಹತ್ತಿರ ಬಂದಿದೆ. ನೀವು ಎಷ್ಟಕ್ಕೆ ಬಾಳಿರಿ ಅಥವಾ ನೀವು ಕಷ್ಟದಲ್ಲೇ ಇರಿ, ಏನಾದರೂ ಇರಲಿ, ಇದಿಷ್ಟನ್ನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇರೋದು ಯಾವುದು ಅಂದರೆ ಒಂದು ಈ ಸಂಬಂಧ, ತಾಯಿ ಮಕ್ಕಳ ಸಂಬಂಧ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂತ ಹೇಳಿದ್ರೆ, ಅವರು ಆವತ್ತಿಗೆ ಮಾತ್ರ ಅದು ತಾಯಂದಿರ ದಿನ ಅಂತ ನೆನೆಸ್ಕೊಳ್ಳೋಕ್ಕೋಸ್ಕರ ಅದನ್ನ ಮಾಡ್ತಾರೆ. ನಿತ್ಯ ಇರಬೇಕು ಅದು ಮನುಷ್ಯನಿಗೆ. ಆ ನಿತ್ಯ ಬಂದಾಗ ಮಾತ್ರ ತಾಯಂದಿರ ದಿನಕ್ಕೆ, ತಂದೆ ತಾಯಂದಿರಿಗೆ ಅದು ಅವ್ರ ಹೆತ್ತಿರೋ ಮಕ್ಕಳ ಹೆತ್ತಿದಕ್ಕೆ ಜನ್ಮ ಸಾರ್ಥಕ ಆಗೋಗುತ್ತೆ. ಅವರೇನು ಕೇಳಲ್ಲ. ನನ್ನ ಮಗ ಎಷ್ಟು ಹೆಸರು ಮಾಡ್ದ ಅದಕ್ಕೆ ಕೇಳೋದಿಲ್ಲ, ನನ್ನ ಮಗ ಎಷ್ಟು ಹಣ ಮಾಡ್ದ ಅದನ್ನು ಕೇಳೋದಿಲ್ಲ, ನನ್ನ ಮಗ ಯಾರನ್ನು ಹೊಡೆದ ಅದನ್ನು ಕೇಳೋದಿಲ್ಲ, ನನ್ನ ಮಗನಾಗಿದ್ದಾನ ಅಂತ ಮಾತ್ರ ಯೋಚನೆ ಮಾಡ್ತಾರೆ. ಸೊ ನೀವೆಲ್ಲರೂ ಆ ತಾಯಿಗೆ ತಕ್ಕ ಮಕ್ಕಳಾಗಿ, ಕನ್ನಡಿಗರು ಇಡೀ ವಿಶ್ವ ತಾಯಿಗೆ ತಕ್ಕ ಮಕ್ಕಳಾಗಿ ಜೀವನ ಮಾಡಿರಿ ಅಂತ ಈ ವಿಶ್ವ ತಾಯಂದಿರ ದಿನ ಅದರಲ್ಲಿ ನಾನು ಕೇಳ್ಕೊತಾ ಇದ್ದೀನಿ. ಅದೇ ನಮ್ಮ ತಾಯಿ ಜನ್ಮ ಕೊಟ್ಟರೆ ನಿಮ್ಮ ತಾಯಿಗೆ ಅದೇ ಗೌರವ, ಅದೇ ಮರ್ಯಾದೆ, ಅದೇ ಬೆಲೆ. ನಮಸ್ಕಾರ.